ಆದರೆ ನಮ್ಮ ಹೆಂಗಸರು ನನ್ನನ್ನು ಪಶ್ಚಾತ್ತಾಪ ನೋಡಿ ಹೋಗ್ಬೇಡ ಬನ್ನಿ ಅಂತ ತುಂಬ ಅಲ್ಲಿಗೆ 8 ದಿವಸಕ್ಕೆ ಮೇಲೆ ಹೋದೆ ನಾವು. ನೋಡಿ, ನಮ್ಮನ್ನು ವಿಚಾರಣೆ ಮಾಡಿದರು. ಬುದ್ಧಿ ನನಗೆ ಯಾಕೋ ಮನಸ್ಸೇ ಸರಿ ಇಲ್ಲ, ನನಗೇನೋ ಒಂದು ರೀತಿ ನನಗೇನು ಹೇಳಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ, ನನಗೆ ಆಗಿದೆ. ನಮ್ಮನೆ ಹೆಂಗಸು ಹೊರತ ಕೂತ್ಕೊಂಡ್ಬಿಟ್ರು, ಗುಳ್ಮನೆ ಅಂತ. ಅಲ್ಲಿಗೆ ನಮ್ಮ ಒಬ್ಬರು ಸಂಬಂಧಿಕರು, ಇಲ್ಲಿದೆ ಒಳ್ಳೆ ಹುಡುಗ, MSc ಮಾಡಿದ್ದಾನೆ, MSc AG ಮಾಡಿದ್ದಾನೆ, ಅಲ್ಲಿ ಕೊಡ್ಬೋದು ಮಾಡಿ ವರ್ಷನೇ ಗಟ್ಟೆ ನಾವು ಶುರು ಮಾಡಿದ್ವಿ. ನೋಡಿ ಅವ್ರ ಪವಾಡ ಬುದ್ಧಿ, ಅವ್ರ ಪವಾಡ ಬುದ್ಧಿ ಹೇಗೆ ಅನ್ನೋದು, ಅವರು ದೈವ ಸ್ವರೂಪರು. ಯಾವತ್ತೂ ನಾವು ಇದು ಮಾಡೋಂಗಿಲ್ಲ, ಪ್ರತ್ಯಕ್ಷ ದೈವರು ಅದು ಖಂಡಿತ. ಅವ್ರ ಪವಾಡ ಇಡೀ ಕರ್ನಾಟಕ ಅಲ್ಲ, ಇಡೀ ನಮ್ಮ ಇಂಡಿಯಾಕ್ಕೆ ತಲುಪಿರೋದು ಅಂತ ತಪ್ಪಾಗಲ್ಲ. ಆ ರೀತಿ ಪವಾಡ. ಅವರು ಒಂದು ರಾಘವೇಂದ್ರನೇ, ಅವರು ಪ್ರತ್ಯಕ್ಷ ರಾಘವೇಂದ್ರನೇ, ಅದಂತೂ ಸತ್ಯ. ಏನಪ್ಪ ಏನಾಯಿತು ಬುದ್ಧಿ, ತಪ್ಪು ಮಾಡಿಬಿಟ್ರೆ ನಾನು ನಿಮ್ಮನ್ನು ಕೇಳಲಿಲ್ಲ, ತಪ್ಪಾಗೋದು ಕೇಳಿ ತುಂಬ ಅನಾಹುತ ಆಗಿಬಿಡ್ತು ಬುದ್ಧಿ. ಕತ್ತಿಂದ ಏನು ಮಾಡೋಕ್ಕಾಗತ್ತೆ, ಗುಂಡಿಂದ ಏನು ಮಾಡೋಕ್ಕಾಗತ್ತೆ, ಶಕ್ತಿಯಿಂದ ಏನು ಮಾಡೋಕ್ಕಾಗತ್ತೆ, ಬೇಡ ಆಗುತ್ತೆ, ಏನಾಗಲ್ಲ. ನಾವು ಮಾಳಿಗೆ ಲಕ್ಷ್ಮಿಯ ಸರಸ್ವತಿಪುರ, ನಾವು ಗುರುಗಳ ಹತ್ರ ನಮಗೆ ಯಾಕೆ ಗೊತ್ತಾಯಿತು ಅಂದರೆ ತುಂಬ ಹಿಂಸೆ ಆಗಿತ್ತು. ನಮಗೆ ಗೊತ್ತಿಲ್ಲದಲ್ಲ, ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇದು ಮಾಡ್ತಿದ್ವಿ. ಆದರೆ ನನಗೇನೋ ಅನಿವಾರ್ಯ ನನಗೆ ನಮ್ಮ ಮಿಸ್ಸಸ್ ಕಡೆಯಿಂದ ಹಿಂಗೆ ಹೋಗೋಣ ಅಂತ. ಹಾಗಾಗಿ ನನಗೊಂದು ಸ್ವಲ್ಪ ಆಶ್ಚರ್ಯನೇ ಆಗಿತ್ತು. ಆದರೆ ನಮ್ಮ ಹೆಂಗಸರು ನನ್ನನ್ನು ಪಶ್ಚಾತ್ತಾಪ ನೋಡಿ ಹೋಗ್ಬೇಡ ಬನ್ನಿ ಅಂತ ತುಂಬ ಅಲ್ಲಿಗೆ 8 ದಿವಸಕ್ಕೆ ಮೇಲೆ ಹೋದೆ ನಾವು. ನೋಡಿ, 8 ದಿವಸದ ಮೇಲೆ ಅವ್ರ ಹಿಂಸೆಗೋಸ್ಕರ ಅಲ್ಲಿ ಹೋದ ತಕ್ಷಣ ಅಲ್ಲಿ ತುಂಬ ಭಯವಾಗ್ಬಿಡ್ತು ಗುರುಗಳು ನೋಡಿ. ನಮ್ಮನೆಗೆ ಹೆಂಗ್ಸ್ ಯಾಕ್ರಿ ಹಿಂಗೆ ಮಾಡ್ತೀರಾ, ಗುರುಗಳಿಗೆ ಅಂದರೆ ತುಂಬ ಭಯ ಇತ್ತು. ಗುರುಗಳು ನೋಡಿ ನನಗೆ ಇದಾಯಿತು, ಯಾಕ್ರಿ ಸರಿ. ಗುರುಗಳು ತುಂಬ ಕಡೆ ಜನ ಭಕ್ತಾದಿಗಳಿದ್ದರು, ನಾನೇನು ಅಂತ ಕೇಳಲೇ ಇಲ್ಲ, ಸುಮ್ಮನೆ ನನಗೆ ಭಯವಾಯಿತು ಗುರುಗಳು ನೋಡಿ. ಲಾಸ್ಟು ಸುಮಾರು 5:05 ಸಾಯಂಕಾಲ, ನಾವು ಬೆಳಗ್ಗೆ 8 ಗಂಟೆಗೆ ಹೋಗಿದ್ದು, 5 ಗಂಟೆಗೆ ಏನಪ್ಪ ಅಂತ ಗುರುಗಳು ನಮ್ಮನ್ನು ವಿಚಾರಣೆ ಮಾಡಿದರು. ಬುದ್ಧಿ ನನಗೆ ಯಾಕೋ ಮನಸ್ಸೇ ಸರಿ ಇಲ್ಲ, ನನಗೇನೋ ಒಂದು ರೀತಿ ನನಗೇನು ಹೇಳಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ, ನನಗೆ ಆಗಿದೆ. ನಮ್ಮನೆ ಹೆಂಗಸು ಹೊರತ ಕೂತ್ಕೊಂಡ್ಬಿಟ್ರು. ನೋಡಿರಿ, ಹಿಂಗೆ ಯಾವ ನಮ್ಮ ಮಾತನ್ನು ಕೇಳಲ್ಲ, ಒಂದು ಮೌನಾಗಿರ್ತಾರೆ. ಹೇಗೆ ಸರಿ ಹೋಗ್ತಾರೆ ಬಿಡಿ, ನೀವು ಚಿಂತೆ ಮಾಡಬೇಡ. ಗಂಗಮ್ಮ ಅವ್ರ ಹೆಸರು, ನಮ್ಮ ಹೆಂಗಸರು ಗಂಗಮ್ಮ ಅಂತ. ಅವ್ರು ಲಕ್ಷ್ಮಮ್ಮ ಅಂತ ಇತ್ತು, ಗಂಗಮ್ಮ ಅಂತ ಒಂದು ಹೆಸರು ಮಾಡಿಬಿಟ್ರು ಅವರು. ನೀನು ಗಂಗೆನೇ ಇದ್ದಂಗೆ, ಲಕ್ಷ್ಮಮ್ಮ ಗಂಗಮ್ಮ ನೀನು ನಮ್ಮ ಹೆಂಗಸರಿಗೆ. ಸರಿ ಆಯಿತು. 1 ವಾರ, 2ನೇ ವಾರಕ್ಕೆ ನನಗೆ ಸಮಾಧಾನ ಆಗ್ತಾ ಬಂತು. ಸಮಾಧಾನ ಅಂದರೆ ನನಗೇನೋ ಒಂಥರ ಭಾವನೆ ಗುರುಗಳ ಮೇಲೆ. ಆಮೇಲೆ ಬಟ್ ನಮಗೆ ಎಲ್ಲರೂ ವಿಚಾರಣೆ ನನಗೊಂಥರ ತುಂಬ ಅನುಭವ ಬಂದಾಯಿತು. ತಿರ್ಗಾ ನಮ್ಮ ಎಜುಕೇಷನ್ ಮುಗೀತು, ನಮ್ಮ ಮಗಳದು ಎಜುಕೇಷನ್ ಆಗ್ತಾಯಿತ್ತು. ನಾನು ಒಡನಾಟ, ಅದು ಒಂದು ಒಡನಾಟ ಆಯಿತು ನನಗೆ. ಆ ಕಡೆ ಈ ಕಡೆ ಬೆಂಗಳೂರಲ್ಲಿ ನೋಡಬೇಕು ಮಾಡಬೇಕು. ಆದರೆ ನಮ್ಮನೆ ಹೆಂಗಸರು ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಏನು ಮನೆ ಹತ್ರ ಇರೋದಿಲ್ಲ. ಇದೊಂದು ಪ್ರಾಬ್ಲಮ್ ಶುರು ಆಯಿತು ನನಗೆ, ಮಗಳ ಬಗ್ಗೆ ಒಳ್ಳೆಯ ಕಡೆ ಕೊಡಬೇಕು ಅಂತ. ಆದರೆ ಗುಳ್ಮನೆ ಅಂತ ಒಂದಿದೆ ಬುದ್ಧಿ, ಗುಳ್ಮನೆ ಅಂತ. ಅಲ್ಲಿಗೆ ನಮ್ಮ ಒಬ್ಬರು ಸಂಬಂಧಿಕರು, ಇಲ್ಲಿದೆ ಒಳ್ಳೆ ಹುಡುಗ, MSc ಮಾಡಿದ್ದಾನೆ, MSc AG ಮಾಡಿದ್ದಾನೆ, ಅಲ್ಲಿ ಕೊಡ್ಬೋದು ಮಾಡಿ ವರ್ಷನೇ ಗಟ್ಟೆ ನಾವು ಶುರು ಮಾಡಿದ್ವು. ನಮ್ಮನೆ ಹೆಂಗಸರು ಹೊಳಕ್ಕೆ ಶುರು ಆಗ್ಬಿಟ್ರು, ಯಾಕ್ರಿ ಇದು ಮಾಡ್ತೀರಾ, ಇದನ್ನು ಇದು ಮಾಡೋಕ್ಕೆ ಹೋಗ್ರಿ, ಗುರುಗಳನ್ನೇ ಕೇಳನ್ರಿ. ಮತ್ತೆ ತಿರ್ಗಿ ನಮ್ಮನೆ ಹೆಂಗಸರು ಕರ್ಕೊಂಡು, ನನಗೆ ಇದು ಒಂದು ತಲೆ ಮೂಡು, ನನಗೆ ಇದು ಬ್ರೈನ್ ಇದಾಗೋಗ್ಬಿಟ್ಟಿತ್ತು. ಸರಿ ಆಯಿತು. ರಾತ್ರಿ 8:30 9 ನಾವು ಹೋಗಲಿಲ್ಲ. ನಮ್ಮ ಹೆಂಗಸರು ನಾವು ಇದ್ವಿ. ಗಂಗಮ್ಮ ಇವತ್ತು ಹೋಗೋದು ಬಟ್ ಇಲ್ಲೇ ಮಲ್ಕೊಳ್ಳಿ, ನಿಮ್ಮ ಯಜಮಾನ್ರೂ ಇಲ್ಲೇ ಇರ್ತಾರೆ, ನೀವು ಮಲ್ಕೊಳ್ಳಿ ಅಂತ. ಆಯಿತು ಗುರುಗಳೇ ಅಂತ ನಿಮಗೆ ಅಲ್ಲೇ ಮಲ್ಕೊಂಡ್ವಿ. ಸೇವೆ ಎಲ್ಲ ಆಯಿತು, ಗುರುಗಳು ಸೇವೆ ಮುಂದಾಯಿತು. ಗೌಡ್ರೆ ಬನ್ನಿ ಅಂತ ಅಟ್ಟದ ಮೇಲೆ ಕರ್ಕೊಂಡೋದು ನನ್ನ.
ನನ್ನನ್ನು ನಟ್ಟದ ಮೇಲೆ ಕರ್ಕೊಂಡು ಮೇಲ್ಗಡೆ ಹೋದ್ವಿ. ಗೌಡ್ರೆ ಯಾಕೆ ಹಿಂಗೆ ಮಾಡ್ತಾಯಿಲ್ಲ, ನಿಮಗಾಗಿ ಒಂದು ಬರುತ್ತೆ ಬಸ್ಸು, ನಿಮಗೆ ಒಂದು ಬಸ್ಸು ಬರುತ್ತೆ, ನಿಮಗಾಗಿ ಒಂದು ಬಸ್ ಬರುತ್ತೆ. ಎಕ್ಸ್ಪ್ರೆಸ್ಗಳಿಗೆಲ್ಲ ಕೈ ಹೊಡಿಬೇಡ್ರಿ, ಎಲ್ಲ ಬಸ್ಗಳಿಗೆಲ್ಲ ಕೈ ಹೊಡಿಬೇಡ್ರಿ, ನಿಮಗೋಸ್ಕರ ಒಂದು ಬಸ್ ಬರುತ್ತೆ, ಆ ಬಸ್ ಹತ್ತಿ ಏನು. ಅದಕ್ಕೆ ಅರ್ಥ ಏನು ಗೊತ್ತು ಬುದ್ಧಿ, ನನಗೇನು ಗೊತ್ತಾಗಲಿಲ್ಲ. ಸರಿ, ನಮ್ಮನೆ ಹೆಂಗ್ಸ್ ಗಂಗಮ್ಮ ಬನ್ನಿ ಮೇಲ್ಗಡೆ ಅಂತ ಕರೀತು. ಅಟ್ಟದ ಮೇಲೆ ಮಲ್ಕೊಂಡು ಹೇಳಿದ್ದೀನಿ ನಿಮ್ಮ ಯಜಮಾನ್ರಿಗೆ, ಚಿಂತೆ ಮಾಡಬೇಡಿ, ನಿಮಗಾಗಿ ಒಂದು ಬಸ್ ಬರುತ್ತೆ, ನಿಮಗೆ ನೀವು ವರದಕ್ಷಿಣೆ ಕೊಡೋಕೆ ಹೋಗ್ತೀರಾ, ಕಾರ್ ಕೊಡ್ತೀವಿ ಅಂತ ಇದ್ದೀರಾ, ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂತೇಳಿ ಯಾವುದು ಕೊಡೋದು ಬೇಡ. ಅವರು ನಿಮಗಾಗಿ ಕೊಟ್ಟು ಅಕ್ಕಿನೂ ಸಾಕು ಕೊಟ್ಟು ಬೆಲ್ಲ ಪ್ರತಿಯೊಂದು ಕೊಟ್ಟು ಮದುವೆ ಮಾಡ್ಕೊಂಡು ಹೋಗ್ತಾರೆ, ನೀವು ಯಾಕೆ ಚಿಂತೆ ಮಾಡ್ತೀರಾ ಅಂತ. ಅಷ್ಟು ಅವನು ಸ್ವಲ್ಪ ಸಮಾಧಾನ ಆಯಿತು. ಆಗಿರೂ ಸಮಾಧಾನ ಆಗಿಲ್ಲ. 25 ವರ್ಷದ ಹಿಂದೆ ಆಗಿದೆ. ಹಾಗೂ ನಮ್ಮದು ತಲೆ ನೋಡಿ, ಅವರು ಪವಾಡ ಬುದ್ಧಿ, ಅವರು ಪವಾಡ ಬುದ್ಧಿ ಹೇಗೆ ಅನ್ನೋದು, ಅವರು ದೈವ ಸ್ವರೂಪರು. ಯಾವತ್ತೂ ನಾವು ಇದು ಮಾಡೋಂಗಿಲ್ಲ, ಪ್ರತ್ಯಕ್ಷ ದೈವರು. ಅದು ಯಾರಿಗೂ ಗೊತ್ತಿಲ್ಲ ನೋಡಿ, ಯಾರಿಗೂ ವಿಚಾರ ಗೊತ್ತಿಲ್ಲ. ನಾನು ಹೋಗಿರೋದು ಬೆಂಗಳೂರಿಗೆ, ನಾವು ಒಬ್ಬ ಲಾಯರ್ ಇದ್ದರು. ಯಾರಿಗೂ ನಮ್ಮ ಹೆಂಗಸರಿಗೆ ಆಗಲಿ ನಮ್ಮ ಕುಟುಂಬಕ್ಕಾಗಲಿ ಯಾರಿಗೂ ಗೊತ್ತಿಲ್ಲ. ನಾನು ನೇರಿಗೆ ಒಬ್ಬ ಪಾರ್ಟಿ ಕರ್ಕೊಂಡು ಪರಿಚಯಕ್ಕೆ ಬೆಂಗಳೂರಿಗೆ ಹೋದೆ. ಒಬ್ಬ ಲಾಯರು, ನಮ್ಮ ಸಂಬಂಧಿಕರೊಬ್ಬ ಲಾಯರ್ ಹತ್ರ ಸ್ಟಡಿ ಮಾಡ್ತಾಯಿದ್ರು, ಹೋಗೋಣ ಅಂತ. ಸರಿ ಆಯಿತು, ಮುಗಿಸ್ಕೊಂಡು ನೋಡ್ಕೊಂಡು ಬಂದ್ವಿ. ಆದರೆ ನಾನು ಮನೆಗೆ ಬರಲಿಲ್ಲ, ಸೀದಾ ಗುರುಗಳ ಮನೆಗೆ ಹೋದೆ. ಬಾಣಾವರದಿಂದ ಅಂತ, ಬಾಣಾವರ ಒಂದು ಇದೆ, ಆ ಬಾಣಾವರದಿಂದ ನಾನು ಅಲ್ಲಿ ಸಕರಾಯಪಟ್ಟಣಕ್ಕೆ ಬಂದೇನೆ. ಅವರು ಮುಂದೆ ಬಾಗಿಲು ಮುಂದೆ ಕೂತಿದ್ರು, ಎದುರುಗಡೆ ಅವರು ಮೆಟ್ಲಲ್ಲಿ ಕೂತಿದ್ರು ಸುಮಾರು ಜನ ಭಕ್ತರುಗಳೆಲ್ಲ. ಗೌಡ್ರೆ ಬೆಂಗಳೂರಿಗೆ ಹೋಗಿದ್ದೆ, ಸಮಾಚಾರ ಆಯ್ತಾ ಅಂದರು. ನಾವು ಏನು ಅನ್ನಬೇಕು, ಯಾರಿಗೂ ಹೇಳೇ ಇಲ್ಲ ನಾನು. ಮಕ್ಕಳಿಗೆ ನಮ್ಮ ಮಕ್ಕಳಿಗೇನೇ ಆಗಲಿ ಹೆಂಗಸರಿಗೆ ಆಗಲಿ ಯಾರಿಗೂ ಬಿಟ್ಟಿಲ್ಲ. ಬೆಂಗಳೂರಿಗೆ ಹೋಗಿದ್ದೆ, ಸಮಾಚಾರ ಹೆಂಗೆ ಏನಾಯಿತು, ನನಗೆ ವಿಚಿತ್ರ ಆಯಿತು. ನಮಗೆ ಅವಾಗ ಒಂದು ಸ್ವಲ್ಪ ನನಗೆ ಶಾಕಾಯಿತು. ನೀವು ನಿಮಗಾಗಿ ಬಸ್ಕೊಂತೀವಿ ಅಂತ ಹೇಳಿದ್ದು ತಪ್ಪು ಮಾಡಿಬಿಟ್ಟೆ ಬುದ್ಧಿ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ನನಗೆ ಒಂದು ಕ್ಷಮೆ ಕೇಳಬಾರ್ದು ಗೌಡ್ರೆ, ಕ್ಷಮೆ ಕೇಳಬಾರ್ದು. ಬರುತ್ತೆ, ಸುಮ್ಮನಿದ್ದು ಬಿಡಿ, ಗೋಪ್ಯಾಗಿದ್ದು ಬಿಡಿ, ನೀವು ಗೋಪ್ಯಾಗಿದ್ದು. 2 ತಿಂಗಳಿಗೆ ತಾನಾಗಿ ಬಂದು ಇವತ್ತು ಒಂದು ನನ್ನ ಮಗಳು ನೆಮ್ಮದಿಯಾಗಿದೆ. ನೆಮ್ಮದಿ ತುರುವೇಕೆರೆ ಅಂತ ಒಂದಿದೆ, ಅಲ್ಲಿ ಗೊತ್ತಾಗ್ತದೆ. ನೆಮ್ಮದಿ ಅಂದರೆ ಅದು ನಮಗೆ ಬಿಡಿ, ನಾವು ಎಷ್ಟು ಹೇಳಿರ್ತೀವಿ. ಗುರುಗಳ ಮಗಳು ನಾನು ಹೇಳ್ತು, ನಮ್ಮ ಗುರುಗಳು ಅಣ್ಣಾರು, ನನ್ನ ಮಗಳದು ನೀನು ನೋಡಬೇಕಾದ್ದಿಲ್ಲ ಅಂತ. ಇದೇ ಮಾತು, ನನ್ನ ಮಗಳದು ಕೊಡ್ರಿ, ನೀವೇನು ಬೇಕಾಗಿಲ್ಲ. ಮದುವೆ ಶುರುವಾಯಿತು, ಹಣ ಬೇಕಾಗೊಡ್ರಿ ಅಂತ. ಇಲ್ಲ ಹಣ ಕೊಟ್ಬಿಟ್ಟಿದ್ದಾರೆ, ನೀವೇ ಕೊಟ್ಟಿದ್ದೀರಿ, ನಮಗಿನ್ನ ಯಾಕೆ ಹಣ, ನೀವು ಯಾಕೆ ಕೊಡೋದೈತಿ, ನೀವು ಕೊಟ್ಟಿದ್ದೀರ ಮುಂಚೆನೇ, ಎಲ್ಲ ಕೊಟ್ಬಿಟ್ಟಿದ್ದೀರಾ, ಹಣ ಕೇಳ. ಆಯಿತು, ಎಲ್ಲ ಈಗ ಚೆನ್ನಾಗಿದ್ದೀವಿ. ಅವ್ರುಗಳು ನಮಗೆ ಇವತ್ತು ಸ್ವಪ್ನದಲ್ಲಿ ನಮಗೆ ಕಾಣಿಸ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ನನಗೆ ಭಯವಾಗ್ತಾ ಇರುತ್ತೆ, ಅವ್ರು ಮೀರೋದು ಭಯವಾಗುತ್ತೆ. ಯಾರೇ ಏನೋ ತಪ್ಪು ಮಾಡಿ ನಾನು ಮಾಡೋಕ್ಕೆ ಹೋಗಲ್ಲ, ಎಲ್ಲ ಅವರಿಗೆ ಬಿಟ್ಟಿದ್ದು ನಮ್ಮದು. ಖಂಡಿತ ಗುರುಗಳನ್ನು ಎಂಬಿದ್ರೆ ಇವತ್ತು ಯಾರೂ ಕೆಡೋದಿಲ್ಲ, ಜ್ಞಾನೋದಯ ಬರುತ್ತೆ ಖಂಡಿತ. ಅವ್ರ ಪವಾಡ ಇಡೀ ಕರ್ನಾಟಕ ಅಲ್ಲ, ಇಡೀ ನಮ್ಮ ಇಂಡಿಯಾಕ್ಕೆ ತಲುಪಿರೋದೇನು ತಪ್ಪಾಗಲ್ಲ. ಆ ರೀತಿ ಪವಾಡ. ಅವರು ಒಂದು ರಾಘವೇಂದ್ರನೇ, ಅವರು ಪ್ರತ್ಯಕ್ಷ ರಾಘವೇಂದ್ರನೇ, ಅದಂತೂ ಸತ್ಯ. ನಮ್ಮ ಒಬ್ಬರು ಭಾರಿ ಆತ್ಮನೇ ಅವರು, ನಮ್ಮಾಗೆ ಗುರುಗಳ ಹತ್ರ ಬರ್ತಿದ್ರು. ಏನೋ ಅವ್ರು ತೊಂದರೆ ಆಗಿದ್ದರಿಂದ ಅವರು ವೈರಿಗಳಿದ್ರಲ್ಲ ತುಂಬ, ಯಾವುದೋ ಒಂದು ಅವರು ಸಾಪತ್ರೆಗಳು, ಆಯ್ಕೆ ಕಡಿತೀನಿ, ಈಗ ಕಡಿತೀನಿ, ಈಗ ಮಾಡ್ತೀನಿ, ಅದು ಮಾಡ್ತೀನಿ ಅಂತ. ಇರಲಿ ಬಿಡಿ ಆಯಿತು. ಇವರು ಗುರುಗಳ ಹತ್ರ ಬಂದು, ಬದಿ ನಮಗೆ ಆಗಿಬಿಡುತ್ತೆ, ಅವ್ನು ಕಳ್ಸಾಕ್ಬಿಡ್ತೀನಿ, ಬಿಡೋದಿಲ್ಲ ಬದಿ, ಇದೇ ಮಾತು ಹೇಳಿದ್ರು. ನಾನು ಪಕ್ಕದಲ್ಲೇ ಇದ್ದೆ. ಅವರು ಕೋಟ್ಯಾಧಿಪತಿನೇ ಆಯಪ್ಪ. ನಮಗೆ ವಿಶ್ವಾಸ ಬೆಳೀತಲ್ಲ, ಆ ಗುರುಗಳ ಹತ್ರ ಬಂದಮೇಲೆ ವಿಶ್ವಾಸ ಅಲ್ವಾ, ಹಾಗೆ ಬೆಳಿತೀನಿ. ಏನಪ್ಪ ನೀನು ಕತ್ತಿಲ್ಲಿ ಗುಂಡಿನಲ್ಲಿ ಹೊಡೆಯೋಕ್ಕಾಗುತ್ತಾ? ಆಗಲ್ಲ, ಖಂಡಿತ ಆಗಲ್ಲ. ಮಾತಾಡಬಾರ್ದು, ನೀನು ಪ್ರೀತಿಯಿಂದ ಗೆಲ್ಲಬೇಕು, ಸತ್ಯದ ಗೆಲ್ಲಬೇಕು. ಹಾಗಿದ್ದರೆ ಮಾತ್ರ ನೀನು ಗೆಲ್ತೀಯ. ಇದು ಗೆಲ್ಲಕ್ಕಾಗಲ್ಲ, ಮುಂದೆ ತೊಂದರೆ ಆಗುತ್ತೆ. ಹೋಗಬಾರ್ದು, ಅದು ಆಗಬಾರ್ದು. ಆಗಿನೂ ಮೀರಿ ಹೋಗ್ಬಿಟ್ಟೆ ಅವ್ರು ನೋಡಿ. ಅವ್ರಿಗೇನಾಗಬೇಕಾದ್ರೆ ಹೋಗ್ಬಿಟ್ಟಿದೆ, ಬಂದು ಕಾಲು ಹಿಡ್ಕೊಂಡ್ಬಿಟ್ಟು ಪುಣ್ಯಾತ್ಮ.
ಅವ್ರು ಯಾರು ತುಮಕೂರವರು, ಗೌಡ್ರ ಪೈಕಿ, ನಮ್ಮ ಒಕ್ಕಲಿಗೆ ಗೌಡ್ರ ಪೈಕಿನೇ. ಏನಪ್ಪ ಏನಾಯಿತು ಬುದ್ಧಿ ತಪ್ಪು ಮಾಡಿಬಿಟ್ರೆ ನಾನು ನಿಮ್ಮನ್ನ ಕೇಳಲಿಲ್ಲ, ತಪ್ಪಾಗೋದು ಕೇಳಿ, ತುಂಬ ಅನಾಹುತ ಆಗ್ಬಿಡ್ತು ಬುದ್ಧಿ. ಕತ್ತಿಂದ ಏನು ಮಾಡೋಕ್ಕಾಗತ್ತೆ, ಗುಂಡಿಂದ ಏನು ಮಾಡೋಕ್ಕಾಗತ್ತೆ, ಶಕ್ತಿಯಿಂದ ಏನು ಮಾಡೋಕ್ಕಾಗತ್ತೆ, ಬೇಡ ಆಗುತ್ತೆ, ಏನಾಗಲ್ಲ, ಅವು ಸಮಾಧಾನ ಆಗಿದ್ರು. ಅವರಾಗೆ ನೀವು ಬರ್ತಾರೆ, ತಾಳ್ಮೆಯಿಂದೇನು ಸರಿಯಾಗುತ್ತೆ. ಅಲ್ಲಿ 1 ವರ್ಷದ ಮೇಲೆ ಅನಾಮಗ ಆಯಿತು ನೋಡಿ, ಯಾವುದೇ ಇಲ್ಲ, ತಾನಾಗೆ ಬಂದಂಗೆ ಆಯಿತು. ಇಂಥ ಕಡೆ ಹಿಂಗಿದೆ ನೋಡಿ, ಅದನ್ನೇ ಹೋಗ್ತಾ ಬಂದೇನು ಅಷ್ಟೇ, ಇನ್ನೇನೂ ಇಲ್ಲ. ನೋಡಿ ಆ ಪವಾಡ ಅವರಿಗೆ ಅನುಕೂಲ ಆಯಿತು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.